The value of root 48 plus root 32 divided by root 27 plus root 18 is. ಇಲ್ಲಿ ಕೊಟ್ಟಿರ್ತಕ್ಕಂಥ ಫ್ರಾಕ್ಷನ್ ಯಾವುದು ಅಂತಂದ್ರೆ ರೂಟ್ 48 ಪ್ಲಸ್ ರೂಟ್ 32 ಹೋಲ್ ಡಿವೈಡೆಡ್ ಬೈ ರೂಟ್ 27 ಪ್ಲಸ್ ರೂಟ್ 18 ಇದರ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ದಿಸ್ ಇಸ್ ಈಕ್ವಲ್ ಟು ರೂಟ್ 48. ಈ 48ನ್ನ ನಾವು 16 3s ಅಂತ ಬರೀಬಹುದು. 16 3s 48 plus root 32 can be written as 16 2s 32 whole divided by root 27 ಇದೆ. ರೂಟ್ 27 ಅನ್ನ 9 3s 27 ಅಂತ ಬರೀಬಹುದು. 9 3s 27 ಪ್ಲಸ್ ರೂಟ್ 18 ಅನ್ನ 9 2s 18 ಅಂತ ಬರೀಬಹುದು. ಇದನ್ನ ಇದೇ ರೀತಿ ಯಾಕೆ ಬರೆದ್ರಿ ಅಂತಂದ್ರೆ 16 ಅನ್ನ ನಾವು ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗಿಬಹುದು. ಇಲ್ಲೂ ಕೂಡ 16 ಅನ್ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗಿಬಹುದು. 9 9 ಇದೆ, ಆ 9 ಕೂಡ ಸ್ಕ್ವೇರ್ ರೂಟ್ ಇಂದ ನಾವು ಹೊರಗಡೆ 3 ಅಂತ ತೆಗಿಬಹುದು. ಸೊ ನಾವು ಒಂದು ಸ್ಕ್ವೇರ್ ರೂಟ್ ಅನ್ನ ಇಂಟು ಸಮ್ ಮಲ್ಟಿಪಲ್ ಆಫ್ ದಟ್ ನಂಬರ್ ಆಗಿ ಬರೆದಿದ್ದೀವಿ. ರೂಟ್ 16 ಇಂಟು 3 ಇದರಿಂದ 16 ಏನಾದರೂ ನಾವು ಹೊರಗಡೆ ತೆಗೆದ್ರೆ ಇಟ್ ಬಿಕಮ್ಸ್ 4 ರೂಟ್ 3 ಪ್ಲಸ್ ಸಿಮಿಲರ್ಲಿ ಇಲ್ಲೂ ಕೂಡ 16 ಹೊರಗಡೆ ಬಂದ್ರೆ ವಿ ಗೆಟ್ 4 ರೂಟ್ 2 ಹೋಲ್ ಡಿವೈಡ್ ಬೈ 9 ರೂಟ್ ಇಂದ ಹೊರಗಡೆ ಬಂದ್ರೆ 3 ರೂಟ್ 3 ಪ್ಲಸ್ 9 ಹೊರಗಡೆ ಬಂದ್ರೆ 3 ರೂಟ್ 2. ಸೊ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ 4 ಕಾಮನ್ ಬರುತ್ತೆ. 4 ಕಾಮನ್ ಬಂದ್ರೆ ರೂಟ್ 3 ಪ್ಲಸ್ ರೂಟ್ 2 ಬ್ರಾಕೆಟ್ ಒಳಗಡೆ ಉಳಿತು. ಅದೇ ರೀತಿ 3 ಕಾಮನ್ ಬಂದ್ರೆ ಅಗೇನ್ ವಿ ಗೆಟ್ ರೂಟ್ 3 ಪ್ಲಸ್ ರೂಟ್ 2 ಇನ್ ದ ಬ್ರಾಕೆಟ್. ಸೊ ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ರೂಟ್ 3 ಪ್ಲಸ್ ರೂಟ್ 2 ರೂಟ್ 3 ಪ್ಲಸ್ ರೂಟ್ 2 ಇದೆ. ಎರಡು ಕೂಡ ಕ್ಯಾನ್ಸಲ್ ಮಾಡಿಬಿಟ್ರೆ ಸೊ ವಿ ಗೆಟ್ 4/3. Therefore option 2 is correct. 4/3 correct answer. Next question, given x divided by x to the power of 1.5 ಇಲ್ಲಿ ನಿಮಗೆ ಕಾಣಿಸಿಲ್ಲ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೇನೆ 1.5 and it is equal to 8x to the power of -1 and x is greater than 1, then the value of x is x divided by x to the power of 1.5 equals to 8 into x to the power of -1. ಇದು ಕೊಟ್ಟಿರ್ತಕ್ಕಂಥ ಈಕ್ವೇಶನ್. ನಾವು x ನ ಬೆಲೆ ಕಂಡುಹಿಡಿಯಬೇಕು. x ಡಿವೈಡೆಡ್ ಬೈ x ಟು ದ ಪವರ್ ಆಫ್ 1.5 ಇದೆಯಲ್ಲ, ಇದು ಡೆಸಿಮಲ್ ಅಲ್ಲಿ ಇದೆ, ಅದನ್ನ ನಾವು ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಣ. 1.5 ನ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೆದ್ರೆ ಇಟ್ ಬಿಕಮ್ಸ್ 15/10, 15/10 ಆಗುತ್ತೆ. ಅಂಡ್ ಇಟ್ ಈಸ್ ಈಕ್ವಲ್ ಟು 8 x ಟು ದ ಪವರ್ ಆಫ್ -1 ಇದೆ. ಈ -1 ನಾವು ಪಾಸಿಟಿವ್ ಮಾಡಬೇಕು ಅಂತಂದ್ರೆ ಅದನ್ನ ಡಿನಾಮಿನೇಟರ್ ಕಳಿಸಬೇಕು. ಇಟ್ ಬಿಕಮ್ಸ್ x, 8/x ಆಗುತ್ತೆ. ಬಿಕಾಸ್ 8 ಟು ದ ಪವರ್ ಆಫ್ -n is equal to 1/8 to the power of n. ಪರ್ಟಿಕ್ಯುಲರ್ ಆಗಿ n ಪ್ಲಸ್ ಅಲ್ಲಿ 1 ಇದ್ರೆ a to the power of -1 it will become 1/a. Therefore x to the power of -1 will become 1/x. Therefore 8/x ಆಯ್ತು. ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 2 ಡಿವೈಡ್ ಆಗ್ತದೆ 5 ರಿಂದ. 5 2 10, 5 3 15, 3/2 ಉಳಿತು. ಈ x ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x into x x ಸ್ಕ್ವೇರ್ divided by x to the power of 3/2. This is equal to 8 x square minus 3/2. ಇದು ಯಾಕೆ ಅಂತಂದ್ರೆ a to the power of m divided by a to the power of n ಫಾರ್ಮಲ್ ಇದೆ. when the bases are same and ಎರಡು ಟರ್ಮ್ಗಳು ಡಿವಿಷನ್ ಅಲ್ಲಿ ಇದ್ರೆ ಎಕ್ಸ್ಪೋನೆಂಟ್ ಗಳನ್ನ ಏನ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. a to the power of m minus n ಅಂತ ಆಗುತ್ತೆ. in place of m we have 2, in place of n we have 3/2. therefore x to the power of 2 minus 3/2. this is equal to 8. ಈಗ ಪವರ್ ಅಲ್ಲಿ ಏನಿದೆ 2 minus 3/2, ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ 2 2s are 4, 4 minus 3 is 1. ಪವರ್ ಅಲ್ಲಿ 2 minus 3/2 ಅಂತ, ಇಲ್ಲಿ 1 ಇದೆ. ಸೊ LCM 2 ಬರುತ್ತೆ. ಈ 2 ಇಲ್ಲಿ ಮಲ್ಟಿಪ್ಲೈ ಆಯಿತು, ಈ 1 ಇಲ್ಲಿ ಮಲ್ಟಿಪ್ಲೈ ಆಯಿತು. ಸೊ 2 2s are 4, 3 1s are 3, 4 minus 3 is 1. therefore x to the power of 1/2 is equal to 8. ನನಗೆ ಬೇಕಾಗಿರೋದು x ವ್ಯಾಲ್ಯೂ. therefore ರೈಸಿಂಗ್ 2 ಆನ್ ಬೋತ್ ಸೈಡ್, ಎರಡೂ ಕಡೆನೂ 2 ನ ರೈಸ್ ಮಾಡ್ತೀನಿ, ಅಥವಾ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಇಲ್ಲಿ 2 ಕ್ಯಾನ್ಸಲ್ ಆದ್ರೆ ವಿ ಗೆಟ್ x equal to 8 ಸ್ಕ್ವೇರ್ ಅಂತಂದ್ರೆ 64. therefore option 4 is correct. ನೆಕ್ಸ್ಟ್ ಕ್ವೆಶ್ಚನ್, ದಿಸ್ ವೆನ್ ಡಯಾಗ್ರಾಮ್ ರೆಪ್ರೆಸೆಂಟ್ಸ್. ಇಲ್ಲೇನು ವೆನ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಂದ್ರೆ ಶೇಡೆಡ್ ರೀಜನ್, ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಇಲ್ಲಿ ಅನ್ಶೇಡೆಡ್ ಪೋರ್ಷನ್ ಏನಿದೆ ಅದು ಆಕ್ಚುಲಿ A ಯೂನಿಯನ್ B.
ನೋಡ್ರಿ, ಇದು ಯೂನಿವರ್ಸಲ್ ಸೆಟ್. ಅದರಲ್ಲಿ 2 ಸೆಟ್ಗಳನ್ನ ಈ ರೀತಿ ತಗೊಂಡ್ರೆ ಇಷ್ಟು ತಗೊಂಡ್ರೆ ನಾವೇನಾದ್ರೂ ಇದನ್ನ ಎ ಅನ್ಕೊಂಡು ಇದನ್ನ ಬಿ ಅನ್ಕೊಂಡ್ರೆ, ಈ ಪೋರ್ಷನ್ ನಾವೇನಾದ್ರೂ ಶೇಡ್ ಮಾಡಿದ್ರೆ ಇದು ಎ ಯೂನಿಯನ್ ಬಿ. ಆದ್ರೆ ಶೇಡ್ ಮಾಡಿರೋದು ಇದನ್ನ ಬಿಟ್ಟು ಹೊರಗಡೆ ಶೇಡ್ ಮಾಡಿರೋದ್ರಿಂದ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಆಗ್ತದೆ ಅಥವಾ ಹೋಲ್ ಡ್ಯಾಶ್. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಕಾರ್ಡಿಂಗ್ ಟು ಡಿ ಮಾರ್ಗನ್ಸ್ ಲಾ ಏನಂತ ಎಕ್ಸ್ಪ್ರೆಸ್ ಮಾಡ್ತೀವಿ ಇದನ್ನ? ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಇರೋದು ಇಂಟರ್ಸೆಕ್ಷನ್ ಆಗ್ತದೆ, ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಈಕ್ವಲ್ಸ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಆಪ್ಷನ್ 2 is correct. Next question. The number of revolutions completed by a car wheel of a diameter 80 cm in 10 minutes when the car traveling at a speed of 66 km per hour. ಅಂದ್ರೆ ಒಂದು ಕಾರು 66 km per hour. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ 66 km per hour ವೇಗದಲ್ಲಿ ಚಲಿಸುತ್ತಿರುವ 80 ಸೆಂಟಿಮೀಟರ್ ವ್ಯಾಸವಿರುವ ಒಂದು ಕಾರಿನ ಚಕ್ರವು 10 ನಿಮಿಷಗಳಲ್ಲಿ ಉಂಟು ಮಾಡುವ ಸುತ್ತುಗಳ ಸಂಖ್ಯೆ. ಸೊ 10 ನಿಮಿಷದಲ್ಲಿ ಆ ಕಾರ್ ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ ಅಂತ ಫಸ್ಟ್ ನೋಡೋಣ. ಆಮೇಲೆ ಎಷ್ಟು ಸುತ್ತುಗಳನ್ನ ಅದು ಸುತ್ತು ಹಾಕಿದೆ ಅಂತೇಳಿ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಮೊದಲಿಗೆ 66 ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ಅರ್ಥ ಏನು? 1 ಅವರ್ಗೆ 66 ಕಿಲೋಮೀಟರ್ ಹೋಗ್ತದೆ ಅಂತ. ಆದ್ರೆ ಇಲ್ಲಿ ಅವರ್ ಅಲ್ಲಿ ಕೊಟ್ಟಿದ್ರೆ, ಇಲ್ಲಿ ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. 10 ಮಿನಿಟ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಅವರ್ ಅನ್ನ ನಾವು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರೆ 1 ಗಂಟೆಗೆ 66 ಕಿಲೋಮೀಟರ್ ಆದ್ರೆ 1 ಗಂಟೆ ಅಂತಂದ್ರೆ 60 ನಿಮಿಷ. ದೇರ್ ಫೋರ್ ಈ ಕಡೆ ಮಿನಿಟ್ಸ್ ಬರ್ಕೊಳ್ಳೋಣ, ಈ ಕಡೆ ಕಿಲೋಮೀಟರ್ಸ್ ಬರ್ಕೊಳ್ಳೋಣ. ಎಷ್ಟು ಕಿಲೋಮೀಟರ್ ಹೋಯ್ತು ಅಂತ. 60 ನಿಮಿಷಕ್ಕೆ 66 ಕಿಲೋಮೀಟರ್ ಹೋಗ್ತದೆ. 60 ನಿಮಿಷ ಅಂತ ಯಾಕೆ ಬರ್ಕೊಂಡಿದ್ದೀನಿ ಅಂತಂದ್ರೆ 1 ಅವರ್ಗೆ 66 ಕಿಲೋಮೀಟರ್ ಹೋಗ್ತದೆ. 1 ಅವರ್ ಈಸ್ ನಥಿಂಗ್ ಬಟ್ 60 ಮಿನಿಟ್ಸ್. 60 ಮಿನಿಟ್ಸ್ಗೆ 66 ಕಿಲೋಮೀಟರ್ ಆದ್ರೆ 10 ಮಿನಿಟ್ಸ್ಗೆ ಎಷ್ಟು ಕಿಲೋಮೀಟರ್ ಹೋಗ್ತದೆ? ಇಟ್ ಈಸ್ ಈಕ್ವಲ್ ಟು 10 ಇಂಟು 66 ಡಿವೈಡೆಡ್ ಬೈ 60. 10 ಒಂದ್ಲೆ 10 ಆರ್ಲೆ 6 ಒಂದ್ಲೆ 6 11. ಸೊ 11 ಕಿಲೋಮೀಟರ್ ಹೋಗ್ತದೆ. ಇಲ್ಲಿ ಡಿಸ್ಟೆನ್ಸ್ ಬಂದಿರೋದು ಕಿಲೋಮೀಟರ್ ಅಲ್ಲಿ, ಬಟ್ ವೀಲ್ ನ ಡಯಾಮೀಟರ್ ಏನಿದೆ ಅದು ಸೆಂಟಿಮೀಟರ್ ಅಲ್ಲಿ ಇದೆ. 2 ಯೂನಿಟ್ಗಳನ್ನ ಒಂದೇ ಯೂನಿಟ್ ಕನ್ವರ್ಟ್ ಮಾಡ್ಕೊಳ್ಳೋಣ. ನಾನು ಈ ಸೆಂಟಿಮೀಟರ್ ಅನ್ನು ಕೂಡ ಮೀಟರ್ ಮಾಡ್ಕೊಳ್ತೀನಿ, ಈ ಕಿಲೋಮೀಟರ್ ಅನ್ನು ಕೂಡ ಮೀಟರ್ ಮಾಡ್ಕೊಳ್ತೀನಿ. ಸೊ ಇಟ್ ಈಸ್ ಈಕ್ವಲ್ ಟು 11 ಕಿಲೋಮೀಟರ್ ಈಸ್ ನಥಿಂಗ್ ಬಟ್ 11,000 ಮೀಟರ್. 11,000 ಮೀಟರ್ ಇದು ಮೀಟರ್ ಕನ್ವರ್ಟ್ ಆಯ್ತು. ಈಗ ಸರ್ಕಲ್ ಬರೋಣ. ಸರ್ಕಲ್ ಅಂತಂದ್ರೆ ಆ ವೀಲ್ ಬರೋಣ. ವೀಲ್ ಅಲ್ಲಿ ಡಯಾಮೀಟರ್ 80 ಸೆಂಟಿಮೀಟರ್ ಇದೆ ಅಂತಂದ್ರೆ, ಡಯಾಮೀಟರ್ 80 ಸೆಂಟಿಮೀಟರ್ ಇದೆ ಅಂತಂದ್ರೆ ರೇಡಿಯಸ್ ಎಷ್ಟಿರುತ್ತೆ? ರೇಡಿಯಸ್ ವಿಲ್ ಬಿ 40 ಸೆಂಟಿಮೀಟರ್. ಇದನ್ನ ಇನ್ ಟರ್ಮ್ಸ್ ಆಫ್ ಮೀಟರ್ ಬರೆಯೋದಾದ್ರೆ 40 ಇಂಟು ಸೆಂಟಿಮೀಟರ್. ಸೆಂಟಿ ಅಂತಂದ್ರೆ 10 to the power of -2. ಇಟ್ ಈಸ್ ನಥಿಂಗ್ ಬಟ್ 1/10 ಸ್ಕ್ವೇರ್. ಇಟ್ ಈಸ್ ನಥಿಂಗ್ ಬಟ್ 1/100. 10 ಸ್ಕ್ವೇರ್ ಅಂತಂದ್ರೆ 100. ಸೊ 1/100. ಈಗ ಸೆಂಟಿ ಬದಲಿಗೆ 1/100 ಬರೆದಿದ್ದೀನಿ. ಮೀಟರ್ ಆಸ್ ಇಟ್ ಈಸ್ ಇರ್ತದೆ. 0 0 ಕ್ಯಾನ್ಸಲ್ ಆಗಲಿ. 2 4 2 5 10. ಸೊ ರೇಡಿಯಸ್ ಅನ್ನ ಇನ್ ಟರ್ಮ್ಸ್ ಆಫ್ ಮೀಟರ್ ಬರೆದ್ರೆ 2/5 ಮೀಟರ್. 2/5 ಮೀಟರ್ ಇದು ರೇಡಿಯಸ್. ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾಕಂತಂದ್ರೆ 10 ನಿಮಿಷದಲ್ಲಿ ಎಷ್ಟು ಮೀಟರ್ ಹೋಗಿದೆ ಅದು ಅಂತಂದ್ರೆ 11,000 ಮೀಟರ್ ದೂರ ಹೋಗಿದೆ. ಈಗ ಅರ್ಥ ಮಾಡ್ಕೊಳ್ರಿ, ಇದು 11,000 ಮೀಟರ್ ದೂರ ಅಂತ ಅನ್ಕೊಳ್ರಿ. ವೀಲ್ ಇಲ್ಲಿಂದ ಶುರು ಮಾಡಿದ್ರೆ, ಇಲ್ಲಿಂದ ಏನಾದ್ರೂ ವೀಲ್ ಶುರು ಮಾಡಿದ್ರೆ ಅದು ಒಂದು ಸುತ್ತ ಹಾಕಿದ್ರೆ, ಒಂದ್ ಸುತ್ತ ಈ ರೀತಿ ಇಲ್ಲಿಂದ ಹಿಂಗೆ ಒಂದ್ ಸುತ್ತ ಹಾಕಿತು ಅಂತಂದ್ರೆ ಇಷ್ಟು ದೂರ ಕವರ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಈ ರೀತಿ ಇದು ಒಂದು ಸುತ್ತು. 2 ಸುತ್ತಿಗೆ ಸೇಮ್ ಇದೇ ಡಿಸ್ಟೆನ್ಸ್ ಅನ್ನ ಇಲ್ಲಿ ಕವರ್ ಮಾಡುತ್ತೆ. ಇದು 2ನೇ ಸುತ್ತಿಗೆ, ಇದು 3ನೇ ಸುತ್ತಿಗೆ, ಇದು 4ನೇ ಸುತ್ತು. ಈ ರೀತಿ ಎಷ್ಟು ಸುತ್ತು ಹಾಕಿದಾಗ ಈ 11,000 ಮೀಟರ್ ದೂರನ ಅದು ಕ್ರಮಿಸ್ತದೆ ಅಂತ. ಸೊ ಇದರ ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇಲ್ಲೇನ್ ಸರ್ಕಂಫರೆನ್ಸ್ ನ ಡಿಸ್ಟೆನ್ಸ್ ಇದೆ, ಸರ್ಕಂಫರೆನ್ಸ್ ನ ಲೆಂತ್ ಇದೆ, ಆ ಲೆಂತ್ ಅಷ್ಟು ಡಿಸ್ಟೆನ್ಸ್ ಅನ್ನ ಈ 11,000 ಮೀಟರ್ ಅಲ್ಲಿ ಎಷ್ಟು ಪಾರ್ಟ್ ಆಗಿ ಡಿವೈಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇದು 15 ಮೀಟರ್ ಇದೆ ಅಂತ ಅನ್ಕೊಳ್ಳಿ. 15 ಮೀಟರ್ 15 ಮೀಟರ್ 15 ಮೀಟರ್ 15 ಮೀಟರ್ ಈ ರೀತಿಯ 15 ಮೀಟರ್ಗಳು ಈ 11,000 ಡಿಸ್ಟೆನ್ಸ್ ಅಲ್ಲಿ ಎಷ್ಟು 15 ಮೀಟರ್ಗಳಾಗ್ತವೆ
ಅಂದ್ರೆ ಎಷ್ಟು ಪೀಸ್ಗಳಾಗಿ ನಾವು ಡಿವೈಡ್ ಮಾಡಬಹುದು ಅಂತ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿನೇ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಒಂದು ಸಾರಿ ಸುತ್ತಿದಾಗ ಎಷ್ಟು ದೂರ ಕ್ರಮಿಸ್ತದೆ ಅಂತ ಗೊತ್ತಾಗ್ತದೆ. ಒಂದು ಸಾರಿಗೆ ಅಷ್ಟು ದೂರ ಕ್ರಮಿಸಿದ್ರೆ ಎಷ್ಟು ಸಾರಿ ಸುತ್ತಿದ್ರೆ ಅದು 11,000 ಮೀಟರ್ನ ಕ್ರಮಿಸ್ತದೆ. ಅಂದ್ರೆ ಡಿವೈಡ್ ಮಾಡಿಬಿಟ್ರೆ ಗೊತ್ತಾಗುತ್ತೆ ನಮಗೆ. ಈ 11,000 ಮೀಟರ್ನ ಈ ಇಲ್ಲೇನು ಸರ್ಕಂಫರೆನ್ಸ್ ಬಂದಿರುತ್ತೆ ಅದರಿಂದ ಡಿವೈಡ್ ಮಾಡಿಬಿಟ್ರೆ ನಮಗೆ ಎಷ್ಟು ಸಾರಿ ಅದು ಸುತ್ತ ಹಾಕ್ತದೆ ಅಂತ ಗೊತ್ತಾಗುತ್ತೆ. ಸೊ ಇದು ಬೇಸಿಕ್ ಐಡಿಯಾ. ಈಗೇನು ನಾವು ಮಾಡ್ತಿದೀವಿ ಅದಕ್ಕೆ ಬೇಸಿಕ್ ಐಡಿಯಾ ಇದು. ಓಕೆ, ಅದಕ್ಕೆ ನಾವೇನ್ ಮಾಡೋಣ ಈಗ, ಲೆಟ್ ಅಸ್ ಫೈಂಡ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಫೈಂಡ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ 2πr ಅಂತ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು 2 ಇಂಟು ಪೈ ಅಂತಂದ್ರೆ 22/7 ಅಂಡ್ ಆರ್ ರೇಡಿಯಸ್ ಎಷ್ಟು ಬಂದಿದೆ 2/5 ಅಂತ ಬಂದಿದೆ. ಎಲ್ಲ ಮೀಟರ್ ಅಲ್ಲಿ ಇದೆ. ಇದು ಸರ್ಕಂಫರೆನ್ಸ್ ಇಷ್ಟು ಬರ್ತದೆ. ಓಕೆ, ಈಗ ಏನ್ ಮಾಡಬೇಕು, ನಂಬರ್ ಆಫ್ ರೆವಲ್ಯೂಷನ್ಸ್ is equal to total distance 11,000 ಮೀಟರ್ ಇದೆಯಲ್ಲ ಅದು ಡಿವೈಡೆಡ್ ಬೈ ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಅಥವಾ ಒಂದು ಸುತ್ತಿಗೆ ಎಷ್ಟು ಸಾರಿ ಅದು ಎಷ್ಟು ಡಿಸ್ಟೆನ್ಸ್ ಹೋಯಿತು ಅಂತ. ಒಂದು ಸುತ್ತಿಗೆ ಎಷ್ಟು ಡಿಸ್ಟೆನ್ಸ್ ಹೋಯಿತು ಅಂದ್ರೂ ಅರ್ಥ ಅದೇನೆ, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂದ್ರೂ ಕೂಡ ಅದೇ ಅರ್ಥ. therefore it is equal to 11,000 divided by circumference of the circle ಇಲ್ಲಿದೆ 2 into 22/7 into 2/5. This is equal to 11,000 divided by ಈ 2 ಇಲ್ಲೇ ಇರಲಿ, ಈ 5 ಮತ್ತು 7 ರೆಸಿಪ್ರೋಕಲ್ ಆಗಿ ಮೇಲ್ಗಡೆ ಹೋಗ್ತವೆ. 5 into 7. ಓಕೆ, ಹನ್ನೊಂದು ಒಂದ್ಲೆ 11 0 0 0 12 22 2 ಒಂದ್ಲೆ 2 5 10 2 0 2 ಒಂದ್ಲೆ 2 250 2 ಒಂದ್ಲೆ 225. ಈಗ ಮಲ್ಟಿಪ್ಲೈ ಮಾಡಬೇಕು. 5 5 25 ದಶಕ 2 5 7 10 ಪ್ಲಸ್ 2 12 ದಶಕ 1 5 1 5 5 1 6 625 ಇಂಟು 7 7 5 35 7 2 14 ಪ್ಲಸ್ 3 14 3 ಅಂತಂದ್ರೆ 17 7 42 1 43 4,375 ಸಾರಿ ಆ ವೀಲ್ ಏನ್ ಮಾಡ್ತದೆ ಅಂತಂದ್ರೆ ರಿವಾಲ್ವ್ ಆಗ್ತದೆ. ಸೊ ದಟ್ ಇಟ್ ಕವರ್ಸ್ 11,000 ಮೀಟರ್ ಡಿಸ್ಟೆನ್ಸ್. 4,375. ಸೊ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ಸೊ ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಕಂಪ್ಲೀಟ್ ಆಯಿತು 2019 NHK ಪಾರ್ಟ್ ಅಲ್ಲಿ. ಈಗ ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.